ವಿಕ್ರಮ ಸ್ಥೂಲಕಾಯ ಸಿಂಹಬಲ ಹಸ್ತಿನಾವತಿ ಚಕ್ರೇಶ್ವರ ಚಲರಂಕಮಲ್ಲ ಶ್ರೀ 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 ದುರ್ಯೋಧನ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಸರ್ಪಲಾಂಛನದ ಸಪ್ತ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯನಿ ಧಿಕ್ಕರಿಸಿ ಓರ್ಗರಿವ ಬಿರುಗಾಳಿಗೆ ವೆಚ್ಚದೆ ಧಾರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಳಿಯಾಗಿ ಕಂಗೊಳಿಸುವ ಪ್ರತಾಪ ಸಿಂಹ ಜೈಕಾರ ಮಾತ್ರದಲ್ಲಿ ಎದುರುಗೊಂಡ ಎದುರಾಳಿಗಳನ್ನು ಬೆದರಿಸಿ ಚತುರ್ದಶ ಭುವನಗಳನ್ನೇ ಎದುರಿಸಿ ನಿಲ್ಲುವ ಹಸ್ತಿನಾಪುರಾಧೀಶ್ವರ ಪ್ರಚಂಡ ಕೌರವೇಶ್ವರ ಎಂಬ ಬಿರುದಾಂಕಿತನಾದ ಈ ಛಲದಂಕಮಲ್ಲ ದುರ್ಯೋಧನ ಸಾರ್ವಭೌಮ ವೈಭವು ಸರಿಸಮನಾಗಿ ನಿಲ್ಲಬಲ್ಲ ವೀರನು ಧೀರನು ಅದಾವನಿರುವನು ಈ ಜಗದಲ್ಲಿ. ಹಸ್ತಿನಾಪುರದ ಅರಸ ನನ್ನ ಜನಕರಿಗೆ ನಮೋ ನಮಃ. ಪುತ್ರ ನಿನಗೆ ಮಂಗಳವಾಗಲಿ. ಕುರುವಂಶೋದ್ಧಾರಕ ಭಾರ್ಗವ ವಿಜಯ ನೆಟ್ಟುರ್ಸಿನಿಂದ ಕೆಕ್ಕರಿಸಿ ನಿಲ್ಲುವ ಭೀಷ್ಮಾಚಾರ್ಯರೇ ಓ ನಮಃ. ಕುರುಪಾಂಡವರಿಗೆ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಕಲಿಸಿ ಉನ್ನತೋನ್ನತ ಪದವಿಯನ್ನು ಕೊಟ್ಟ ಗುರು ದ್ರೋಣಾಚಾರ್ಯರೇ ಓ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಪ್ರೀತಿಯ ಅತಿಸಾರ ನನ್ನ ವಿದುರ ಚಿಕ್ಕಪ್ಪನವರಿಗೆ ನನ್ನ ನಮಸ್ಕಾರಗಳು. ಕ್ಷೇಮತ್ತನಾಗು. ಸಭಿಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡವನ್ನು ಚಂಡಾಡು ಸೇದ್ದನಾಗಿ ನಿಂತಿರುವ ನನ್ನ ಅನುಜ ದುಶ್ಯಾಸನ ಆ ಮೂರು ಲೋಕದ ಗಂಡನ ರುಂಡವನ್ನು ಹರಿಸಲು ಅಂದಗೈದಿರುವ ನನ್ನ ಓ ಭಾಸ್ಕರ ಪುತ್ರ ಕರ್ಣ, ನನ್ನ ಆಪ್ತ ಮಿತ್ರ ಕರ್ಣ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಆಗದೆ ಅನುಪಮ ರಾಜಭಕ್ತನಾಗಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ನನ್ನ ಸೋದರ ಮಾವ ಸೋಬಲರಾಜ ಶಕುನಿ ಇವರನ್ನೆಲ್ಲ ಒಳಗೊಂಡ ಆಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ ಈ ದುರ್ಯೋಧನ ಸಾರ್ವಭೌಮ ಆಸದಳವಾಗಿರುವಾಗ ಸೋಟಿ ಇರುವರು ಆಸ್ತಿನಾವತಿಯ ನವರತ್ನ ಸಿಂಹಾಸನವೇ ನಮೋ ನಮಃ. ಹಸ್ತಿನಾವತಿಯ ಚಕ್ರೇಶ್ವರ ಚಲದಂಕಮಲ್ಲ ಶ್ರೀ 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 ದುರ್ಯೋಧನ ಸಾರ್ವಭೌಮರಿಗೆ ದುರ್ಯೋಧನ ಸಾರ್ವಭೌಮರಿಗೆ ದುರ್ಯೋಧನ ಸಾರ್ವಭೌಮರಿಗೆ. ಎಲೆ ಬಲ ಸಮರ್ಥ ವೀರ ಯೋಧ ಪ್ರಮುಖರೇ, ಬಲರೆ ಮೇರೆ ಸುಖದಿ ಇದರೆಯೋಳ್ ಬಲರೆ ಬಲರೆ ಬಲು ಸೋಸದಿ ಬಲರೆ ಮೇರೆ ಸುಖದಿ. ಸೋದರ ಧೀರ ಧೀರರು ನನಗುಣ ನೆನೆಸಿ ಓರ ಚರಿತ ಸಾಮ್ರಾಜ್ಯದ ಸಿರಿಯ ಕರ್ಣ ಧೀರ ಧೀರ
ವೀರರೋಳ್ ಗನಗುಣ ನೆನೆಸಿ ಸೌರ ಚರಿತ ಸಂಯೋಜದ ಸಿರಿಯ ವಿರುದ್ಧವು ಅರಸದಿ ದರೆಯನ್ ಆಳ್ವೆ ವಿರುದ್ಧವು ಅರಸದಿ ದರೆಯನ್ನು ಆಳ್ವೆ ವಿರುದ್ಧವು ಅರಸದಿ ದರೆಯನ್ ಆಳ್ವೆ ಬಲರೆ ಮೆರರೆ ಸುಖದಿ ಇದರೆಯೋಳ್ ಬಲರೆ ಬಲರೆ ಬಲು ಸೋಸದಿ ಬಲರೆ ಮೆರರೆ ಸುಖದಿ ಸೋದರ ಭೀಷ್ಮ ದ್ರೋಣರ ವಿಸುತ ಕರ್ಣ ಭೀಷ್ಮ ದ್ರೋಣರ ವಿಸುತ ಕರ್ಣ ಶಕುನಿ ದುಶ್ಶಾಸನ ಬೆಂಬಲವೆನಗಿರೆ ಸೋರಿ ಭುಜಬಲ ಕ್ರಮಗಳ ತೋರಿ ಸಾರಿ ಭುಜಬಲ ಕ್ರಮಗಳ ತೋರಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ ಮಾವ ಹರಿಗಳ ಬಲವನ್ನು ಮುರಿಯುತ್ತೆ ಮುರಿಯುತ್ತೆ ಹರಿಗಳ ಬಲವನ್ನು ಮುರಿಯುತ್ತೆ ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಬಲರೆ ಮೇರೆಗೆ ಸುಖದಿ ಇದರೆಗಳು ಬಲರೆ ಬಲರೆ ಬಲು ಸೋಸದಿ ಬಲರೆ ಮೇರೆಗೆ ಸುಖದಿ ಬಲರೆ ಮೇರೆಗೆ ಸುಖದಿ ಬಲರೆ ಮೇರೆಗೆ ಸುಖದಿ ಪಿತಾಮಹರಾದ ಗುರು ದ್ರೋಣಾಚಾರ್ಯರಿಗೆ ಮತ್ತು ಸ್ವೀಕರಿ ಈ ಪವಿತ್ರ ಭೂಮಿಯ ಸ್ವತಂತ್ರ ಅಧಿಕಾರ ಗಳಿಸಿ ಆ ಪಾಂಡವರಿಂದ ಗಳಿಸಿ ಎಷ್ಟೋ ಕಾಲವಾಯಿತು. ಈಗ ಮತ್ತೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಬರುವರು. ಯೂತದಲ್ಲಿ ಗೆದ್ದ ರಾಜು ದೂತನಾಗಿ ಬರುವ ಕೃಷ್ಣನು ಕೇಳುವ ಅಧಿಕಾರ ಉಂಟು. ಯಾವ ಪದ್ಧತಿ? ಭಿಕ್ಷೆ ಬೇಡಿದರಾದಿದ್ದೆ ತಾತ. ದುರ್ಯೋಧನ, ಆ ಪಾಂಡವರು ನಿನ್ನ ಮಾತಿನಂತೆ ವನವಾಸ ಅಜ್ಞಾತವಾಸ ಕಳೆದಿ ಬಂದಿರುವಾಗ ನುಡಿದಂತೆ ಅರ್ಧ ರಾಜ್ಯವು ಕೊಡದಿದ್ದರೆ ಯುದ್ಧವೇ ನಡೆಯಬಹುದು. ದುರ್ಯೋಧನ ಸತ್ಯವಂತರೊಡನೆ ಧಿಕ್ಕರಿಸಬೇಡ. ದೂತನಾಗಿ ಬರುತ್ತಿರೋ ಕೃಷ್ಣನೊಡನೆ ಸಂಧಿಯನ್ನು ಮಾಡಿಕೊಂಡು ಅರ್ಧ ಸುಖಿಯಾಗಿರೋ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಬಾಳು ಪುತ್ರ. ಪಿತಾಮಹ ಗುರು ದ್ರೋಣಾಚಾರ್ಯರಿ, ಮತ್ತೆ ನಾನು ಅರ್ಧ ರಾಜ್ಯವನ್ನು ಕೊಡುವುದಾಗಿ ನಿರ್ಧರಿಸಲಿಲ್ಲ. ಈ ಶತ್ರುಕಾಲಿನ ಚದುರಂಗ ಬಲ ಮಂಡಲವನ್ನು ಅಡಗಿಸಬಲ್ಲದು. ಇನ್ನು ಅಲ್ಪ ಸಂಖ್ಯಾ ಆ ಪಾಂಡವರನ್ನು ಅಡಗಿಸುವುದು ಅದೊಂದು ದೊಡ್ಡ ವಿಷಯವೇ. ಸೋದರ ದುಶ್ಯಾಸನ, ಆ ಪಾಂಡವರ ಯಜ್ಞೋಮಕ್ಕೆ ಸರಿಯಾದ ಕರ್ಮೋಪದೇಶಕನಾದ ಅಗ್ರಜ, ಓರು ಲೋಕದ ಗಂಡನ ರುಂಡವನ್ನು ಹರಿಸಲು ಪಂಥಗೈದ ನಮ್ಮ ಅಂಗಾಧಿಪತಿ ವೀರ ಕರ್ಣನಿಲ್ಲವೇ? ಶಿವೋದನ, ಕುರುಕುಲ ಪಿತಾಮಹರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಕರ್ಣ ಕರ್ಣ ಗುರುಕುಲ ಪಿತಾಮಹರು, ಗುರು ಶ್ರೇಷ್ಠರು, ಹೆಸರಿಗೆ ಮಾತ್ರ ಹಿರಿಯರಲ್ಲದೆ ಅವರೇನು ಅಂತ ಮಹತ್ಕಾರ್ಯನ್ನು ಸಾಧಿಸಿಲ್ಲ. ಈಗ ಅವರಿಗೆ ವಿಶ್ರಾಂತಿ ಅಗತ್ಯ ಅಲ್ಲವೇ ಸುಯೋಧನ? ಮಾವ, ಅದು ನುಳಿದ ಈ ಸ್ವತಂತ್ರ ಅಧಿಕಾರ ಈ ಸಭೆಯಲ್ಲಿ ಯಾರಿಗೂ ಇಲ್ಲ. ಈಗ ಕೇವಲ ಪಾಂಡವರ ರಾಯಭಾರಿ ಕೇವಲ ಯಾಚನೆಗಾಗಿ ಬರುತ್ತಿರುವ ಸಹೋದರ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಅಯ್ಯೋ ಪಾಪ, ಯಾಚನೆ ನಾಚಿಗೆಟ್ಟ ವಿಚಾರವಲ್ಲದೆ ರಾಜಯೋಗ್ಯವಾದಿತೆ. ಏ ವಿದುರ, ಸುಮ್ಮನಿರು. ವಿದುರ, ನಿನ್ನ ಅಧಿಕ ಪ್ರಸವವನ್ನು ಸತ್ಕರಿಸಲು ನಾನು ಬಲಹೀನನಲ್ಲ. ದಾಸಿ ಪುತ್ರನ ನೀತಿ ನಾನು ಕೇಳುವುದೇ. ಸೋದರ ದುಶ್ಯಾಸನ, ಅಗ್ರಜ, ಮೊದಲು ಈ ದರಿದ್ರ ವಿದುರನನ್ನು ಈ ಸಭೆಯಿಂದ ಆಚಿಕೆ ಹೊರಡಿಸು. ಎಲ್ಲವೋ ದುರಿತದ ರಕ್ತದ್ರೋಹಿ, ಮುಚ್ಚು ಬಾಯಿ ವಿದುರ, ಹೆಚ್ಚು ಮಾತ ನೀನಾಡಬೇಡವ, ಮುಚ್ಚು ಬಾಯಿ ವಿದುರ. ವಿದುರ,
ನೀತಿ ಕಾಣದೆ ಮಾತನಾಡುವ ನಿನ್ನನ್ನೀಗಲ ಜೊತೆಬಳವೇ ವಿದುರ ಹೊಲ ಸೋದರ ನೀತಿ ಕಾಣದೆ ಮಾತನಾಡುವ ನಿನ್ನನ್ನೀಗಲ ಜೊತೆಬಳವೇ ಹುಚ್ಚನಂತನಿ ಹೇಗೆ ಬಗಳುವೆ ಹುಚ್ಚನಂತನಿ ಹೇಗೆ ಬಗಳುವೆ ಮುಚ್ಚು ಬಾಯಿ ವಿದುರ ಮುಚ್ಚು ಬಾಯಿ ನೀಚ ಮುಚ್ಚು ಬಾಯಿ ಏಡಿ ಹೇಳುವ ವಿದುರ ಹಿರಿಯನೆಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುವೆಯ ಮೊದಲು ಇಲ್ಲಿಂದ ಹೊರಡು ವಾಡು ಏನಂದೆ ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿಮಗೆ ಅಂತ್ಯಕಾಲವು ಸಮೀಪಿಸಿತು ಆದ್ದರಿಂದಲೇ ನಿಮಗೆ ಈ ದುರ್ಬುದ್ಧಿಯು ಹುಟ್ಟಿತು ಕೇಳು ವರಭೀಮನಂದು ರಾಜಸಭೆಯೋ ಲೋಕ ಭೀಕರ ಪಂಥಗೈದನಂದು ತಡೆದು ಕಾಯಲು ಧರಿಸ ಈ ಧನುವನಂ ಮುರಿದಿಡುವೆ ನೀಕ್ಷಣ ದುರುಳ ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದರು. ಅದರಿಂದ ತಡೆಯಬೇಕೆಂದು ಇದುವರೆಗೂ ಅಡಗಟಿಸಿದ್ದ ಈ ಧನುವನ್ನು ಈಗಲೇ ಮುರಿದು ಬಿಟ್ಟಾನೆ. ಯೋಧನ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಕರ್ಣ ದೊರದೊಳ್ ಪೋರ್ತನ ಶಿರವಂ ಹರೆಗುರುಳಿಪೆನೆನ್ನುತ್ತ ಶಪಥವನಾಂತು ಮಹೇಶ್ವರ ಕುವರಂ ಮೆಚ್ಚಿಸಿ ವರ ಶಾಪನಾಂತು ನಿನಗೆ ಸಮನಾರ್ ಇಹರೈ ಕರ್ಣ ಕರ್ಣ ಇವನ ಗುಡ್ಡೆ ಬೆದರಿಕೆ ಕಂಡು ನೀನು ಬೆಚ್ಚಿ ದಶಕೋಟಿ ಕಟ್ಟ ಪ್ರಾಣಿಗಳು ಲಕ್ಷ ಲಕ್ಷಗಳಾಗಿ ಪ್ರವೀಣ ಅನೇಕ ಶೂರ ಶಿಖಾಮಣಿಗಳು ಇವನೊಬ್ಬ ಬಿಲ್ಲು ಮುರಿದು ಪ್ರತಿಜ್ಞೆ ಮಾಡಿದರೇನಾಯ್ತು ಬಿಡು. ದುರ್ಯೋಧನ ಸಾರ್ವಭೌಮರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೀರ ಮಹಾಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ರಾಜಸಭೆಗೆ ಆಗಮಿಸುತ್ತಿರುವರು. ಏನು ಪಾಂಡವರ ರಾಯಭಾರಿಯಾಗಿ ಕೃಷ್ಣನು ಕುರುಸಭೆಗೆ ಬರುತ್ತಿರ ಬರಲಿ ನೀನಿನ್ನು ಹೊರಡು. ಅಪ್ಪಣೆ ಮಹಾಪ್ರಭು. ಈಗ ಎಲ್ಲರೂ ಕೇಳಿ, ಈಗ ದೂತನಾಗಿ ಬರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿದ್ದರೆ ಕೂಡಲೇ ಸಭೆಯನ್ನು ಬಿಟ್ಟು ಓಡಬೇಕಾಗಿತ್ತು. ಎಚ್ಚರಿಕೆ ಸೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಗಳ ಪಟ್ಟಿ? ಆ ಗೊಲ್ಲನ್ನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ಅಗ್ರಜ ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಏನೀ ಗರ್ವಾಂಧಕಾರದ ಪ್ರಳಯ ವಿನೋದ. ಭೀಷ್ಮಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಏನು ಅಟ್ಟಹಾಸದಿಂದ ಮರೆಯುತ್ತಿರುವುದು. ಇರಲಿ, ಈಗ ನನ್ನ ಮಾಯಶಕ್ತಿಯಿಂದ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಕ್ಷಣಕಾಲ ಜಾಗರೂಕಳಾಗು. ಯಾವ ಭ್ರಾಂತಿಯ ಚಪಲ ಆವ, ಇದು ಭ್ರಾಂತಿಯ ಚಪಲವಲ್ಲ, ಮೈ ಮರೆತ ದುರಾದೃಷ್ಟದ ಫಲ. ದೂತನಾಗಿ ಬಂದವನ ಪಾದಗಳನ್ನು ಹಿಡಿಯುವುದೇ, ಅದು ತುಂಬಿದ ಮಹಾಸಭೆಯಲ್ಲಿ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ, ಎಂತಹ ಅಕಾರ್ಯವಾಯಿತು ಭಾವ. ಕೃಷ್ಣ, ದೂತನಾಗಿ ಬಂದವನಲ್ಲಿ ದೂತ ಲಕ್ಷಣಗಳು ಇರುವುದು ಇಲ್ಲವೇ ಎಂದು ಪರೀಕ್ಷಿಸಲಿ ಈ ನಟನೆ. ಈಗ ಬೇಡ, ಬಂದಿದ್ದಾಯ್ತು, ಸುಮ್ಮನೆ ಕುಳಿತುಕೋ. ಯಾರಿಗೂ ತಲೆ ಭಾಗದ ನಮ್ಮಿ ಸುಯೋಧನ ಸಿಂಹಾಸನದಿಂದ ಇಳಿದು ಬಂದನೇ ಅಥವಾ ಉರುಳಿ ಬಂದನೇ ಶಕುನಿ ಎಂಬ ಸಂದೇಹವೇ ಕೃಷ್ಣ.
ಅದು ಬರೀ ವಿನೋದ ಮಾತ್ರವಷ್ಟೇ. ಈ ನಿನ್ನ ಮಂತ್ರತಂತ್ರಗಳ ಚೆಲ್ಲಾಟ ಇವನ ಮುಂದೆ ಸಾಗದು. ಬಂದಿದ್ದಾಯ್ತು, ಕುಳಿತುಕೋ. ಕೃಷ್ಣ, ಭಾವ, ಸದಾ ಗೋಪಿಯ ಸ್ತ್ರೀ ಜೊತೆಗಿರುವ ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇದ್ದರೂ ಇರಬಹುದೇನು? ಇರಬಹುದೇನು, ಇದ್ದೇ ಇರುತ್ತದೆ. ಈಗ ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡು ಕೃಷ್ಣ. ಆಗಬಹುದು ಭಾವ. ಅವರಲ್ಲಿ ಮಹಾಪ್ರಭು ಏನಪ್ಪಣೆ? ನಮ್ಮ ರಾಜ ನರ್ತಕಿಯರನ್ನು ಬರಮಾಡು. ಅಪ್ಪಣೆ ಮಹಾಪ್ರಭು. ಕರುನಾಡ ಗುರು ಭೂಪರಾಜೇಶ್ವರ ಕರುನಾಡ ಗುರು ಭೂಪರಾಜೇಶ್ವರ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡ ಗುರು ರಾಜೇಶ್ವರ ಕೃಷ್ಣ ಅಗ್ರಜ ಕೃಷ್ಣ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಜಪ ವಿಜಯ ಬೃಂದಾವನನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಜಪ ವಿಜಯ ಬೃಂದಾವನನ ಪರಮಾಪ್ತ ಸೋದರ ಪಾವನ ಇದದಿ ಚತುರ ಪರಮೇಶ್ವರ ಕೌರವೇಶ್ವರ
ಕೃಷ್ಣ ಆನಂದಿಸು ಕೃಷ್ಣ. ನೀಲವರ್ಣದ ನೀಲವರ್ಣದ ಕೊಳಲನಾದದಿ ಕೊಳಲನಾದದಿ ಜಗವ ಮರೆಸುವ ಮುರಾರಿ ಹರಿ ಕೃಷ್ಣ ಕೃಷ್ಣ ಭಾವ ಹಾ ಕೃಷ್ಣನಿಗಿವನು ಕಡುವೈರಿ ಕೃಷ್ಣ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರೂ ಇಲ್ಲ ಕೃಷ್ಣ ಇವನಿಗೆ ಸಾಟಿ ಯಾರೂ ಇಲ್ಲ ಇವನಿಗೆ ಸಾಟಿ ಯಾರೂ ಇಲ್ಲ ಮಾವ ಸೋದರ ಇವನಿಗೆ ಸಾಟಿ ಯಾರೂ ಇಲ್ಲ ಕರುನಾಡ ಗುರುಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಕುಟೇಶ್ವರಾಧೀರ ಗುರುವಂಶ ಕುಲತಿಲಕ ಮಕುಟೇಶ್ವರಾಧೀರ ಕರುನಾಡ ಗುರುಭೂಪರಾಜೇಶ್ವರ ಸೋದರ ಭಲೆ ಸೋದರ ದುಶ್ಯಾಸನ ಭಲೆ ಸುಯೋಧನ ಮಾವ ಅಗ್ರಜ ಸೋದರ ಭಲೆ ಭಲೆ
ಸಹೋದರ ಒಲೆ ಒಲೆ ಕೃಷ್ಣ ನೋಡು ನಮ್ಮ ರಾಜನರ್ತಿಗೆ ನರ್ತನವನ್ನು ಕೃಷ್ಣ ಆನಂದಿಸು ಕೃಷ್ಣ ಒಲೆ ಅಗ್ಗಜ ಒಲೆ ಕೃಷ್ಣ ಹೇಗಿದೆ ಕೃಷ್ಣ ಹೇಗಿದೆ ನಮ್ಮ ರಾಜನರ್ತನ ಒಲೆ ಒಲೆ ಕೃಷ್ಣ ಅಗ್ಗಜ ಒಲೆ ಒಲೆ ಕೃಷ್ಣ ಕೃಷ್ಣ ನೋಡಿದೆಯಲ್ಲ ನಮ್ಮ ರಾಜನರ್ತಕಿಯ ನರ್ತನವನ್ನು. ನೋಡಿದೆನು ಭಾವ, ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಆಗಿರಬೇಕಲ್ಲಿ. ಅದಿರಲಿ, ಈಗ ನೀನು ಬಂದ ವಿಚಾರವೇನೆಂದು ಹೇಳಬಹುದು? ಭಾವ, ಭೀಷ್ಮಾದಿ ಗುರುಜನರ ವಿದುರನನ್ನು ನೋಡಿಕೊಂಡು ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ಹೋಗೋಣವೆಂದು ಬಂದಿರುವೆನು. ಕೃಷ್ಣ, ಇಂಥ ದೂತರು ಎಷ್ಟೋ ಜನ ಈ ದಾತನಲ್ಲಿ ಬೇಡರು ಎಂದ ಮೇಲೆ ನಿನ್ನ ಪ್ರಶ್ನೆ ಯಾವ ಮಹತ್ವವಾದದು. ಆದರೆ ರಾಜದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಬಹುದು? ಕೌರವ, ನ್ಯಾಯಸಮ್ಮತವಾಗಿ ರಾಜನೀತಿಗೆ ಅನುಸಾರವಾಗಿ ನೀನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಬಂದಿರನೇ ವಿನಃ ಅನ್ಯತಾ ಭಾವಿಸಲಾಗದು.
ರಾಜ್ಯವನ್ನು ಕೇಳಲು ಬಂದ ರಾಯಭಾರಿ ಇದು ಗುರು ಪಾಂಡವರ ಸೋದರ ಕಲಾ ಯಾದವರ ಸಮಾಲೋಚನೆ ಸ್ನೇಹತತ್ವವಲ್ಲ. ಕೃಷ್ಣ, ಇದಕ್ಕೂ ನಿನಗೂ ಯಾವ ಸಂಬಂಧ? ಸಾಹಸದಿಂದ ಸಂಪಾದಿಸಿದ ರಾಜ್ಯವು ಕೇವಲ ಯೋಚನೆಯಿಂದ ಲಭಿಸುವುದೇ ಗೊಲ್ಲ. ಸುಯೋಧನ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ಗತಿಸಿತೆ ಮಹಾರಾಜ. ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವಗೈದು ಸುಗನಿ ಬಾಳೈ ಸುಯೋಧನ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರುಗಳು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿರುವುದೇ ನನ್ನ ಅಭಿಮತ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು, ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರು? ಇವೆರಡರಲ್ಲಿ ಒಂದನ್ನು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲದೆ ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿರು. ವಿಷಭೋಜನ, ಲಾಕ್ಷಾಗ್ರಹ ದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಬೇಡಿ. ಸರ್ವರು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರುಗಳು ಕಳಿಸಿರುವ ಸಂದೇಶದ ಜೊತೆಗೆ ನನ್ನ ಸಂದೇಶವನ್ನು ಸಹ ಸೇರಿಸಿರುವೆನು. ಇನ್ನು ಮುಂದಿನ ವಿಚಾರ ಅವಿಚಾರಗಳು, ಕರ್ತವ್ಯಾದಿಗಳು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಮತ್ತು ಸಭಿಕರೇ, ಈಗ ಶ್ರೀಕೃಷ್ಣ ಪರಮಾತ್ಮನ ಮಾತು ಧರ್ಮಸಮ್ಮತವಾಗಿದೆ, ಅಲ್ಲದೆ ಧರ್ಮಸಮ್ಮತವಾದ ವಿಚಾರಣೆಗೆ ಅನುಗುಣವಾಗಿದೆ. ದುರ್ಯೋಧನ, ಬೇಡ ದುಡುಕುತನ. ದುರ್ಯೋಧನ, ಬೇಡ ದುಡುಕುತನ. ಮಾನವದಾತನ ನೀತಿಯ ಕೇಳು, ನಾಡಿನ ಘನತೆಯ ಗೌರವವು ಬೇಡ. ಪಾಂಡವ ಕೌರವ ದೇಶವನದಲ್ಲಿ. ದುರ್ಯೋಧನ, ಆಚಾರ್ಯರೇ, ಪಾಂಡವ ಕೌರವ ದೇಶವನದಲ್ಲಿ ಪ್ರೇಮವ ಬೆಳೆಸಿ ಸ್ನೇಹವ ಗಳಿಸೋ ಬೇಡ.
ಸಂತಾನದ ಸುಸೇಮವನ್ನು ಕಳೆದುಕೊಳ್ಳಬೇಡ. ಮುಂದೆ ಮರಣ ಹೋಮವೇ ನಡೆಯಲಿದೆ. ಕುರು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಕಲಗಳ ಏಕೆ? ಅನ್ಯೋನ್ಯ ಮೈತ್ರಿ ಭಾವದಿಂದ ಸಂಧಿಗೆ ಸಮ್ಮತಿಸಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗು ದುರ್ಯೋಧನ. ಮಗು ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹರ ಆದೇಶವು ನನ್ನ ಉದ್ದೇಶವು ಒಂದೇ ಆಗಿದೆ ಪುತ್ರ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖಿಯಾಗಿ ಬಾಳು ಪುತ್ರ. ಹೌದು ದುರ್ಯೋಧನ, ಇಂತಹ ಸಮಯವನ್ನು ಕಳೆದುಕೊಂಡರೆ ಮತ್ತೆ ದೊರಕುವುದಿಲ್ಲ. ಪಾಂಡು ಕುಮಾರನ ಅಭಿಮತ ತಿಳಿಯದೆ ದುಡುಕುನುಚಿತ ಕುರುಕುಲ ತಿಲಕ. ದುರ್ಯೋಧನ, ಪಾಂಡು ಕುಮಾರನ ಅಭಿಮತ ಸಂಧಿಯ ಬೇಡುವ ಸಭೆಯ ರಮನದ. ದುರ್ಯೋಧನ, ಸಂಧಿಯ ಬೇಡುವ ಸಭೆಯ ರಮನದ ಶಾಂತಿಯ ನರಿಯದೆ ದೂಷಿತನಾಗುವೆ. ದುರ್ಯೋಧನ, ಶಾಂತಿಯ ನರಿಯದೆ ದೂಷಿತನಾಗುವೆ. ಲೋಕವೇ ಸುಡುವ ಛಲದಂತ ಪಾಂಡು ಕುಮಾರನ ಅಭಿಮತ ತಿಳಿಯದೆ ದುಡುಕುವುದನ್ನು ಚಿಂತ ಗುರುಕುಲ ತಿಲಕ. ದುರ್ಯೋಧನ, ಈಗಲೂ ಕಾಲವನ್ನು ಮೀರಿಲ್ಲ. ಸಂಧಿಗೆ ಸಮ್ಮತಿಸಿ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡೋ. ಪೂಜ್ಯ ಪಿತಾಮಹರು ಗುರು ದ್ರೋಣಾಚಾರ್ಯರು ನಿನ್ನ ಹಿತಕ್ಕಾಗಿ ಹೇಳುತ್ತಿರೋದನ್ನು ಗಮನಿಸು. ಇನ್ನು ಮೇಲಾದರೂ ಸದ್ಗುಣವಂತನಾಗು. ವಿದುರ, ಈ ನಿನ್ನ ಕಂತೆ ಪುರಾಣಗಳನ್ನು ಇನ್ನೂ ಬಿಟ್ಟಿಲ್ಲವೇ? ಎಲ್ಲರಂತೆ ಸುಮ್ಮನೆ ಕುಳಿತರೆ ಆಗಲಿ. ಓ, ಹಾಗೆ ಕುಳಿತರೆ ನಿನ್ನ ಮನೋರೋಗದೇವಾದಿ ಬಲಗೊಳ್ಳುವುದಲ್ಲವೇ? ಪಾಂಡವರಂತೆ ಮುಖಂಡರಂತೆ ಕುಕ್ಕರಿಸೋ. ವಿದುರ, ಮತ್ತೆ ಉಪದೇಶ. ಪಾಂತ ಮಾಡಿದ ಗಂಡು ಪುನಃ ರಾಜಭಕ್ತರಲ್ಲಿ ಅಗ್ರಣನಾಗಲು ಸಾಧ್ಯವಿಲ್ಲ. ನಡೆಯಲಿ ನಿನ್ನ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ ಸರಿ. ಕೇಳು. ಮೂಢತನವನೇ ಸಾಧಿಸಬೇಡ, ಮೂಢತನವನೇ ಸಾಧಿಸಬೇಡ, ಗುರುಜನರೊಳು ಈ ಜಲವೇಕೆ? ಸಂಧಿಯ ನೆಪವು ಸಮ್ಮತವಾಗಿದೆ, ಸಂಧಿಯ ನೆಪವು ಸಮ್ಮತವಾಗಿದೆ. ಮೂಢತನವನೇ ಸಾಧಿಸಬೇಡ, ಗುರುಜನರೊಳು ಈ ಜಲವೇಕೆ ಜಲವೇಕೆ ಜಲವೇಕೆ? ರಾಜ್ಯ ಮತದಿಂದ ಕಣ್ಣು ಮುಚ್ಚಿದವನಿಗೆ ನನ್ನ ಹಿತೋಪದೇಶಗಳು ರುಚಿಸಬಲ್ಲದೆ ಸುಯೋಧನ. ಇದು ಸಂಧಿಗೆ ಸುಸಮಯ. ಹಠದಿಂದ ಕಳೆದುಕೊಳ್ಳಬೇಡ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ವಿದುರ, ಕಡಲು ನೀರು ಶೋಧಿಸಲು ಮುನ್ನಡೆದರೆಯೇ ತಕ್ಕ ಫಲವೇನೆಂದು ಗೊತ್ತೇ. ಮತ್ತೆ ಉಸಿರೆತ್ತಬೇಡ, ಸುಮ್ಮನೆ ಕುಳಿತು. ಕೃಷ್ಣ, ರವಿಮಂಡಲ ಬೋರ್ಗರಿಸಿ ಶತಾಬ್ದಿಗಳ ಏಕವಾಗಿ ದಿಕ್ಕುಗಳ ಭರಿಸಿ ನವಪ್ರಳಯ ಸೃಷ್ಟಿ ಅದಾಗತ ಭೂಸ್ಥಳ ಚಂಡಮಾರು ಭಾರತ ಕಂಡ ಸಿಡಿ ತುಂಬಲಿ. ಕೃಷ್ಣ, ಈ ನಿನ್ನ ಮರುಳ ಮಾತಿಗೆ ಒಡಂಬಡುವಂತ ಬುದ್ಧಿಹೀನನಲ್ಲ ನಾನು. ಇದು ಪರಿಶುದ್ಧವಾದ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ
ಕೊಳಕು ನೀರಲ್ಲ, ತಿಳಿದಿರು. ಭಾವ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಪ್ರಳಯ ಕಾಲದ ಗುಡುಗಿನಂತೆ ಸಿಂಹನಾದದ ಭೀಮಸೇನ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದ್ರಿ ಕುಮಾರರಿನ್ನು ಸಾಮಾನ್ಯರೇ. ಇವರ ಮುಂದೆ ನಿಮ್ಮ ಆಟ ಸಾಗದು. ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ ಸರಿ. ವಿಚಾರ ಮಾಡಿಕೋ ರವೇಶ್ವರ. ಕೃಷ್ಣ ಎಲ್ಲಿ ಏನು ಹೇಳಿದೆ ಕೃಷ್ಣ? ನನಗೆ ದುರಾಂಕಾರ, ದುರಾಗ್ರಹ, ದುಸ್ಸಾಹಸ, ದುರಾಶಯ, ದುರಾಭಿಮಾನವೇ ಅಲ್ಲ. ಕೇಳು, ನನ್ನನ್ನು ಸದಬಡೆಯಲು ಅಂತ ಕೈದನಲ್ಲ ಆ ನಿನ್ನ ಭೀಮ, ಅದೇ ದುರಾಂಕಾರ. ಲೋಕೈಕ ವೀರನಾದ ಕರ್ಣನು ಆರಿಸಲು ನಿಂತನಲ್ಲವೇ ಆ ನಿನ್ನ ಪಾರ್ಥ, ಅದೇ ದುರಾಗ್ರಹ. ನಿನ್ನಂತ ಕಪಟಿಯ ಸ್ನೇಹ ಮಾಡಿದರಲ್ಲವೇ ಆ ಗತಿಗೆಟ್ಟ ಪಾಂಡವರು, ಅದೇ ದುಸ್ಸಾಹಸ. ಈ ಪವಿತ್ರ ಭೂಮಿಯ ಸ್ವತಂತ್ರಾಧಿಕಾರ ಗಳಿಸಬೇಕೆಂಬುದೇ ದುರೋಶಯ ದುರಾಭಿಮಾನವೇ. ಕೇಳು ಕೃಷ್ಣ. ಕೇಳು ಮುರಾರಿಯೇ, ಹಠ ಮಾಡಿ ಕೃಷ್ಣ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಜವೋ, ಛಲವನ್ನು ಬಿಡದಿರೆ ಕಡುಗಲಿ ಕಟ್ಪದಿ. ಛಲವನ್ನು ಬಿಡದಿರೆ ಕಡುಗಲಿ ಕಟ್ಪದಿ. ಛಲವೋ ಜಯಿಸಿ ನನ್ನ ಮುದದೊಳು ನಾವು ಕೃಷ್ಣ. ಛಲವೋ ಜಯಿಸಿ ನನ್ನ ಮುದದೊಳು ನಾವು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದ್ದು ನಾವು ಸಾರಿತು, ಕೊಡುವುದಿಲ್ಲವೋ ರಾಜ್ಯವ. ನನ್ನ ಮಾತನ್ನು ಆಲಿಸು ಬಾವ. ಆ ಪಾಂಡನಂದರರು ಎನ್ನುಡೆ ಯುದ್ಧವೋ, ಆ ಪಾಂಡನಂದರರು ಎನ್ನುಡೆ ಯುದ್ಧವೋ ಮಾಡಿ ಗೆಲ್ಲಲ್ಲಿ ರಾಜ ತೀರಾತ್ಮದಿ. ಯುದ್ಧ ಮಾಡಿ ಗೆಲ್ಲಲ್ಲಿ ರಾಜ ತೀರಾತ್ಮದಿ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದ್ದು ನಾವು ಸಾರಿತು, ಕೊಡುವುದಿಲ್ಲವೋ ರಾಜ್ಯವ. ಬಿಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ ಈ ನಿನ್ನ ಲೋಕೈಕ ವೀರರ ಪ್ರತಾಪ ಬಡನರಿಗಳಿಗೆ ಹಾರಾಟವಷ್ಟೇ. ಕೇಳು, ಧರ್ಮರಾಯ ಕೈಲಾಗದ ಹೇಡಿ, ಭೀಮನು ಹೊಟ್ಟೆ ಬಾಕ, ಅರ್ಜುನನು ನಪುಂಸಕ, ಇನ್ನು ನಕುಲ ಸಹದೇವರು ಪುಟ್ಟ ಬಾಲಕರು. ಇವರ ಪರಾಕ್ರಮ ಗೋಪಾಲಕನಾದ ನಿನಗತಿಶಯವಲ್ಲದೆ ಈ ಭೂಪಾಲಕನಾದ ನನಗತಿಶಯವಲ್ಲ. ಕೃಷ್ಣ, ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಕೇಳು. ಇಡೀ ಭರತ ಖಂಡವನ್ನೇ ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ನಿನ್ನ ಹೊಟ್ಟೆ ಬಾಕನನ್ನು ಸೀಳಿ ಬಿಸಾಡಲು ಸಿದ್ಧನಾಗಿ ನಿಂತಿರುವ ನನ್ನ ಅನುಜ ದುಶ್ಯಾಸನ, ನಿನ್ನ ಮೂರು ಲೋಕದ ಗಂಡನ ದೊಡ್ಡವನ್ನು ಹರಿಸಲು ಅಂತ ಕೈದಿರುವ ನನ್ನ ಮಿತ್ರ ಕಾಲಿಕರ್ಣ, ಸೂರ್ಯಪುತ್ರ, ಇನ್ನು ಚತುರನಾದ ನಮ್ಮ ಅವಶ್ಯಕನಿ ಕೃಷ್ಣ. ಇನ್ನು ಉಳಿದವರ ಪರಾಕ್ರಮ ನಿನಗೆ ತಿಳಿಯದ ವಿಷಯವೇ ಕೃಷ್ಣ. ಯಾರು ಏನೇ ಹೇಳಿದರು ನನ್ನ ನಿರ್ಧಾರ ಚಲಿಸದು, ಚಲಿಸಲಾರರು, ಚಲಿಸುವುದಿಲ್ಲ. ಏ ಗೊಲ್ಲ, ನೀನಿನ್ನು ಹೊರಡಬಹುದಲ್ಲ. ಬಲೆ ಬಲೆ ಸುಯೋಧನ, ಯೋಗ್ಯತೆಗೆ ತಕ್ಕ ಮಾತು. ಇದನ್ನು ಜೀರ್ಣ ಮಾಡಿಕೊಂಡರೆ ಸಾಲದೆ ಸಾರ್ಥಕವಾಯಿತು, ತಕ್ಕ ಪ್ರಾಯಶ್ಚಿತವಾದಂತಾಯ್ತು. ಅಗ್ಗಜ, ನಿನ್ನ ಮಾತು ನನಗೂ ಸಮ್ಮತವಾಯಿತು. ದುಷ್ಟ ಕೀಟಗಳ ಭೋಗದ ಮಾಡಿ ನಿರತ್ತ ನುಡಿದವರ ನಾಲಿಗೆ ಸೀಳಿ
ಪಾಪಿಗಳ ಕೃತ್ಯಮಕ್ಕೆ ತಕ್ಕ ಬುದ್ಧಿ ಕಲಿಸದೆ ಬಿಟ್ಟರಾದಿಗೆ ಕೃಷ್ಣ ನಿನ್ನ ಒಳಸಜ್ಜು ಸಾಗೋದಿಲ್ಲಿ. ತ್ರಿಭುವನ ನಡಿಗಿಸುತ್ತೆ ಒಡಲು ಸುಡುವ ಕಿಡಿಕೋ ಮೊದಲ ಮೊತ್ತ ಕಟ್ಟ ಚಪಲ ಬಿಡುತ್ತಾಗದುಂಡು ತ್ರಿಭುವನ ನಡಿಗಿಸುತ್ತೆ ಕೃಷ್ಣ ಕಾಡಿ ಕಾರಣ ಭೀಮನ ತೇಳಿ ಕುರುಗುಲ ಪೌರಿತ ತೋರೆ ಕೃಷ್ಣ ಕಾಡಿ ಕಾರಣ ಭೀಮನ ತೇಳಿ ಕುರುಗುಲ ಪೌರಿತ ತೋರೆ ಕರುಣರ ದಿನಗಳ ಹರಿದುವ ಭೋಗದ ಫಲವಂತ ಪರಾಕ್ರಮ ಭುಜಬಲ ತ್ರಿಭುವನ ನಡಿಗಿಸುತ್ತೆ ತ್ರಿಭುವನ ನಡಿಗಿಸುತ್ತೆ ತ್ರಿಭುವನ ನಡಿಗಿಸುತ್ತೆ. ಕೃಷ್ಣ ನಾವೇನು ಬಲತೊಟ್ಟು ನಿಂತಿಲ್ಲ. ಇದು ಗೋಪಿಯರ ನಂದನವನವಲ್ಲ, ಭೀಕರ ಮುತ್ತಿ ಪಂಜರ. ಎಚ್ಚರ ತಪ್ಪಿದರೆ ಇನ್ನಿಲ್ಲ, ಬಂದ ದಾರಿ ಹಿಡಿದು ನಡೆ, ಇಲ್ಲ ನಿನ್ನಗತಿ ಪತನವಾದಿತು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಮೇಲಿನ ಹಾಗೆಯೂ ತೀರದ ಹೊರತು ಈ ರಾಧಯನಿಗೆ ಮೃಷ್ಟಾನ್ನವು ರುಚಿಸದು, ಚಲಿಸದು. ರಾಧಯನ ಬಂದ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ, ಮತಿಗೆಟ್ಟು ನುಡಿವಿರೇಕೆ. ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ತಿರವ ಹರಿವತನಗ ದುರುಳ ಪಾರ್ಥನ ತಿರವ ಹರಿವತನಗ ಶಾಂತಿಯೇ ಅಂಗಾದಿ ಬಗೆ ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧನಿಗೆ ಸ್ವಾಭಾವಿಕವಾದ್ದು, ಆದರೆ ನನ್ನಂತಹ ಕ್ಷತ್ರಿಯ ವೀರನಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡುವೆಯ. ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಕರ್ಣ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಕೇಳು. ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ, ಕರ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ.
ದುರುಳ ಮಾದನ ಸಿರಸರಿಯದೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿರಕ್ತ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ತಿಳಿಯಿತೇ ಕೃಷ್ಣ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚ್ ಚಕ್ರವರ್ತಿ. ಭಾರತ ಭೂಮಿ ಜಯಿಸಿದು ರಾಜ ಅವ ವಿಷ್ಣು ಭಾರತ ಭೂಮಿ ಜಯಿಸಿದು ರಾಜ ಶೌರ್ಯ ನಿರಾಕರಿಸಿದರೈ ಭಾರತ ಭೂಮಿ ಜಯಿಸಿದು ರಾಜ ಜಯಿಸಿದು ರಾಜ ಅವ ವಿಷ್ಣು ಕರುಣಿ ಅನುಜಾತರ ಅವ ಕರೆಗನಿ ಅನುಜಾತರ ಧರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ ಧರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ ಭೈರವನೇ ನೀಗಿ ಭೈರನೆಯ ತಾಳೈ ಭವ ಭೈರವನೇ ನೀಗಿ ಭೈರನೆಯ ತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪೋರೇ ಧರೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪೋರೇ ಧರೆಯ ಭಾರತ ಭೂಮಿ ಜಯಿಸಿದು ರಾಜ ಜಯಿಸಿದು ರಾಜ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ ಭಾರತ ಭೂಮಿ ಜಯಿಸಿದು ರಾಜ ಜಯಿಸಿದು ರಾಜ. ಭಾವ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದರ್ಶಿಸಿ ನೋಡು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ ಕೃಷ್ಣ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಟ್ಟು ಆಧರಿಸು. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವುದು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಏಕಚಕ್ರಪುರದಲ್ಲಿ ಮಾನಹೀನಗಳಿಲ್ಲದೆ ಭಿಕ್ಷೆ ಬೇಡದವರಿಗೆ 5 ಊರುಗಳೇಕೆ? ಈಗಲೂ ಅಲ್ಲಿಗೆ ಹೋಗಲಿ. 50 ಊರುಗಳು ಸಿದ್ಧವಾಗಿದೆ. ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ಭಾವ, ಹೋಗಲಿ. ಭೀಮನು ಮಹಾವರಟನು, ಆತನಿಗಾದರೂ ಒಂದೇ ಒಂದು ಊರನ್ನು ಕೊಡಯ್ಯ. ಕೃಷ್ಣ, ಸುಯೋಧನ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಈ ದುರ್ಯೋಧನನು ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಕೃಷ್ಣ, ಭಾವ, ಕಬಡ್ಡಿಗೆ ನಿನ್ನ ಅರುಳ ಮೋದಿಗೆ ಆಲೈಸಿದನೆ ದುರ್ಯೋಧನನು. ಕೃಷ್ಣ, ಕಬಡ್ಡಿಗೆ ನಿನ್ನ ಅರುಳ ಮೋದಿಗೆ ಆಲೈಸಿದನೆ ದುರ್ಯೋಧನನು ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ದುರ್ಯೋಧನನು ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಎಂತಹ ದುರ್ಗರ ಭಾವ. ನಿಗ್ರಹೈದರಿ ನನಗೆ ಇತವ ಕೃಷ್ಣ, ನನ್ನಜರ ನಿಗ್ರಹೈದರಿ ನನಗೆ ಇತವ ವೈಷ್ಣೆಯೋ ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಈ ದುರ್ಯೋಧನನ್ನು ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಬೆದರುವೆನೆ ಕೃಷ್ಣ. ಭಾವ, ಹಿಂದೆ ವಾಮನ ಅವತಾರ ತಾಳಿ ಬಲಿ ಚಕ್ರವರ್ತಿಯಲ್ಲಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು ಅವನನ್ನೇ ಪಾತಾಳಕ್ಕೆ ತುಳಿದು ಬಿಟ್ಟ ಮಹಾನುಭಾವ ನೀನು. ಅವನ ಗತಿಯ ಆಗಾದ ಮೇಲೆ ಇನ್ನು ನಾನು ಸ್ವಲ್ಪ ಸ್ಥಳವೇನಾದರೂ ಕೊಟ್ಟರೆ ನನ್ನ ಕುರುಕುಲದ ಸಹಿತ ನನ್ನ ಹೆಸರಿಲ್ಲದೆ ಮಾಡುವೆಂದು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, ಯೋಧನ, ಕೇಳು. ಒಂದು ಊರಿನಲ್ಲಿ
ಒಂದು ಗೋಪಾಲವಿಷ್ಟ ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯಷ್ಟು ನೆಲವನ್ನು ಕೊಡುವುದಿಲ್ಲ. ನನ್ನ ಆಸೆ ಯುದ್ಧವೇ ಸರಿ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟ ಜೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ಗುರುದ ವಿದುರ ಮಹಾಶಯರ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಸಲ್ಲಬಿಸುವುದಿಲ್ಲ. ಸುಯೋಧನ, ಈ ಅದರ್ಪಿತ ವಾಕ್ಯಗಳು ಎತ್ತ ಸುತ್ತಿದರು ಮತ್ತೆ ಮತ್ತೆ ಇತ್ತಲೇ ಬರುತ್ತಿದೆ. ಎಲ್ಲೆಲ್ಲೂ ಅದೇ ಪಾಠ, ಎಲ್ಲರಿಗೂ ಅದೇ ನೋಟ, ನನಗೆ ಮಾತ್ರ ಪ್ರಾಣ ಸಂಕಟ. ನಡೆ ಸುಯೋಧನ. ಅಗ್ಗದ ದುರಾತ್ಮರಾದ ದ್ರೋಹಿಗಳ ಮದ ಬರುವೆ ನಿಜ್ಜನ. ಅಗ್ಗದ ಸೋದರ, ದುರಾತ್ಮರಾದ ದ್ರೋಹಿಗಳ ಮದ ಬರುವೆ ನಿಜ್ಜನ. ಪಂಡರನ್ನು ಶಿಕ್ಷಿಸಿ ಪುಂಡರನ್ನು ತುಳಿಯುವೆ. ಅಗ್ಗದ ಪಂಡರನ್ನು ಶಿಕ್ಷಿಸಿ ಪುಂಡರನ್ನು ತುಳಿಯುವೆ. ಮುದದೆ ಬರುವಾದ ಮರ ಮದ ಬರುವೆ ನಿಜ್ಜನ. ದುರಾತ್ಮರಾದ ದ್ರೋಹಿಗಳ ಮದ ಬರುವೆ ನಿಜ್ಜನ. ಮದ ಬರುವೆ ನಿಜ್ಜನ. ಮದ ಬರುವೆ ನಿಜ್ಜನ. ಅಗ್ಗಜ, ಇದು ಪಾಂಡುನಂದರರ ಮಿತ್ರಕೂಟ. ಸಮಯ ದೊರೆತರೆ ಇವರಂತ ದ್ರೋಹ ಮಾಡಲು ಹಿಂಜರಿಯುವುದಿಲ್ಲ. ನಡೆ. ಮಿತ್ರ, ಇಂತಹ ಪಕ್ಷಪಾತಿಗಳ ಮುಖದರ್ಶನ ಮಾಡುವುದೇ ಅನುಚಿತವಾದ ಕಾರ್ಯ. ನಡೆ ಸುಯೋಧನ, ಹೋಗೋಣ. ಸರಿ ನಡೆ. ಈ ಶತ್ರುಗಳ ಮಧ್ಯೆ ನಮಗಿನ್ನೇನು ಕೆಲಸ? ನಡೆಯಿರಿ. ನಿಲ್ಲು ದುರ್ಯೋಧನ, ನಿಲ್ಲು ದುರ್ಯೋಧನ, ನಮ್ಮನ್ನು ಉಲ್ಲಂಘಿಸಿ ಹೋಗಬೇಡ. ನಿಲ್ಲು. ನಿಲ್ಲು ದುರ್ಯೋಧನ, ಹಿರಿಯರ ಮಾತು ಉಲ್ಲಂಘಿಸಬೇಡ. ನಿಲ್ಲು ದುರ್ಯೋಧನ, ಹೋಗಬೇಡ. ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ವಿದುರ, ವಿದುರ, ರಾಜೇಂದ್ರ, ಹೋಗ್ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ಪ್ರಯತ್ನಿಸಲಿ. ಹಾಗೆ ಆಗಲಿ ರಾಜೇಂದ್ರ. ರಾಜೇಂದ್ರ, ಕೃಷ್ಣ, ಈ ಪ್ರಳಯಾವರ್ತದಿಂದ ವೀರರ ರಕ್ತ ಚೆಲ್ಲಬಾರದೆಂದರೆ ನಾನು ಹೇಳಿದಂತೆ ಮಾಡು. ವಾಸುದೇವ, ಈ ಪುತ್ರನ ವರ್ತನೆಯನ್ನು ನಾನು ಸಹಿಸಲಾರೆ. ಏನು ಮಾಡಲಿ? ನಾನು ಹೇಳಿದಂತೆ ಮಾಡು. ಹೇಳು. ರಾಜೇಂದ್ರ, ಎಲ್ಲಿ ಎಲ್ಲಿ ನನ್ನ ಕುಮಾರನು? ಗಾಂಧಾರಿ, ಸ್ವಾಮಿ. ಗಾಂಧಾರಿ, ನಾನು ಏನೆಂದು ಹೇಳಲಿ? ಅಪರಾಧ ವಿಪರೀತ. ಗಾಂಧಾರಿ, ಗಾಂಧಾರಿ, ಪ್ರಾಣೇಶ್ವರ, ಮಗನೆಂಬ ಮಮಕಾರ ಅಪರಾಧ ವಿಪರೀತ. ರಾಜ್ಯಲೋಭದ ದುರಿತ ಸರಿಯಲ್ಲ ಕಾಂತೆ, ಕಾಂತೆ. ರಾಜೇಂದ್ರ, ಸಂಧಿ ಬಿಡಲು ಬಂದ ಹರಿಯನ್ನು ಗಾಂಧಾರಿ,
ರಾಜ್ಯ ಲೋಭದ ಉನ್ಮತ್ತನಾದ ದುರ್ಯೋಧನನನ್ನು ಸಂಧಿಗೊಡಬಡುವಂತೆ ಮಾಡುವ ಕಾರ್ಯ ನಿನ್ನದು. ವಿದುರ ವಿದುರ, ಹೋಗು, ಆ ದುರ್ಯೋಧನನನ್ನು ಕರೆದುಕೊಂಡು ಬಾ. ಇವಳೊಂದು ಸಾರಿ ಪ್ರಯತ್ನಿಸಲಿ. ಪ್ರಭು, ಪುತ್ರ ಪ್ರೇಮದಿಂದ ಅಖಂಡವಾದ ಸಾಮ್ರಾಜ್ಯವನ್ನು ಹೇಗೆ ತಾನೇ ನಿರ್ವಹಿಸುವೆ ಸ್ವಾಮಿ. ಅದನ್ನು ಛೇದಿಸು. ಈ ದುರಹಂಕಾರಿಯಾದ ದುರ್ಯೋಧನರ ಕೈಗೆ ರಾಜ್ಯದಂಡ ಒಪ್ಪಿಸುವುದರಿಂದ ನರಕವೇ ಕೈ ಬೀಸಿ ಕರೆದಂತಾಗುವುದು. ಕೃಷ್ಣನು ಹೇಳಿದಂತೆ ನಾವು ಕೇಳಿದರೆ ನರಕವು ಕೈ ಬೀಸಿ ಇದ್ದಂತಾಗುವುದು ಸ್ವಾಮಿ. ಅದಕ್ಕೆ ನನ್ನ ಮಾತನ್ನು ಕೇಳುವರಾಗಿ. ಹೇಳು ಕಾಂದಾರಿ. ಯಾರು ನನ್ನನ್ನು ಕರೆಸಿದವರು? ಬಾ ಕುಮಾರ, ನಾನೇ ನಿನ್ನ ಹೆತ್ತ ತಾಯಿ. ಬಾ ಕಂದ. ಏಕೆ ನನ್ನ ಮಾತು ಕೇಳಲು ನಿನಗೆ ಇಷ್ಟ ಇಲ್ಲವೇ? ಅಖಂಡ ಉಪವಾಸಗಳನ್ನು ಮಾಡಿ ನಿನ್ನನ್ನು ಸಾಕಿ ಸಲುಬಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ತಾಯಿಯ ಮಾತನ್ನು ನಿರಾಕರಿಸಬೇಡ. ನನ್ನ ಮಾತನ್ನು ಕೇಳುವನಾಗ. ಅಮ್ಮ, ತನಯ 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 ಅಮ್ಮ, ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸು ವೀರ. ಅಮ್ಮ. ಹಠ ಮಾಡಬೇಡ ಮಗನೇ. ಮಾತೆಯ ಮಾತನು ಆಲಿಸು ವೀರ. ಸೋರದಿ ಧರೆಗಳು ಸೌಖ್ಯ ಜೀವಾಳೈ. ಅಮ್ಮ, ಹಠ ಮಾಡಬೇಡ ಮಗನೇ. ಸೋರದಿ ಧರೆಗಳು ಸೌಖ್ಯ ಜೀವಾಳೈ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಅಮ್ಮ, ಆ, ಪಾಂಡವರೊಳು ವೇಷವೋ ತರದೆ. ಕಂದ ಕುವರ ಕಂದ ಪಾಂಡವರೊಳು ವೇಷವು ತರದೆ. ಕಂದ ಅಮ್ಮ, ಪಾಂಡವರೊಳು ವೇಷವು ತರದೆ. ಸೊರದೆ ಧರೆಗಳು ಸೌಖ್ಯ ಜೀವಾಳೈ. ಅಮ್ಮ, ಸೊರದೆ ಧರೆಗಳು ಸೌಖ್ಯ ಜೀವಾಳೈ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕಂದ ಕುವರ ಕೌರವೇಶ್ವರ ಕಂದ. ಹಠ ಮಾಡಬೇಡ ಮಗನು. ಪಾಂಡವರಿಗೆ ಸೇರಬೇಕಾದ ರಾಜ್ಯದ ಚಿಂತೆಯನ್ನು ಬಿಡು. ನನ್ನ ಮಾತನ್ನು ಕೇಳು ಕುಮಾರ. ಯುದ್ಧಕ್ಕೆ ಅನುಮತಿಯನ್ನು ಕೊಡಬೇಡ ಮಗನೇ. ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡುವರಾಗು. ಅಮ್ಮ, ಪಾಂಡವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮತದಿಂದ ಸಮಾನವಾಗಿ ಬಾಳು ಮಗನೇ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾದ ನಾನು ಕ್ಷತ್ರಿಯ ಧರ್ಮ ತ್ಯಜಿಸಲೇ ಇಲ್ಲೋ. ಜಗತ್ತೆ ಪ್ರತಿಭಟಿಸಿದರು ನಾನು ಧರ್ಮಚ್ಯುತನಾಗಲಾರೆ. ಅಮ್ಮ, ಕಂದ ಪಾಂಡವರು ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಬಹುದು.
ನಾನು ಪಂಥವನ್ನು ಮಾತ್ರ ಬಿಡುವುದಿಲ್ಲ. ಕೃಷ್ಣ, ಪಾಂಡವರು ನಮ್ಮೊಡನೆ ಸಂಧಿ ಬಯಸುವುದಾದರೆ ಆದ ರಣರಂಗದ ವೀರ ಘೋಷಣದಲ್ಲಿ ತಿಳಿದಿರು. ನನಗಿನ್ನು ಕುಮಾರ, ಶಾಂತನಾಗು ಮಗನೇ, ಶಾಂತನಾಗು. ಸಮಯವಿಲ್ಲ. ಅಯ್ಯೋ, ಅಧರ್ಮೋನ್ಮತ್ಮನಾದವನಿಗೆ ಸಮಯ ಎಲ್ಲಿರುವುದು? ಅಯ್ಯೋ ಪರಮಾತ್ಮ, ಈ ಗಾಂಧಾರಿ ಹಣಿಯಲ್ಲಿ ಇನ್ನೇನೇನು ಬರೆದಿರುವೆ ದೇವ, ಇನ್ನೇನೇನು ಕಣ್ಣೀರು ಕಥೆಯನ್ನೇ ಬರೆದಿರುವೆ. ದೇವ, ಅನರ್ಥವಾಯಿತು. ದುರಾತ್ಮರು ನಿಮ್ಮನ್ನು ಬಂಧಿಸಲು ಯತ್ನಿಸುತ್ತಿರುವರು. ಬೇಗ ಇಲ್ಲಿಂದ ನೀವು ಪಲಾಯನ ಮಾಡಿ. ಏನು ನನ್ನನ್ನು ಬಂಧಿಸುವರೆ? ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದ ಮಾತು. ಅಯ್ಯೋ ನನ್ನ ಮಕ್ಕಳು, ಎಂತಹ ದುರುಳರಾದರೂ. ಅಯ್ಯೋ, ನಾನೀಗ ಏನು ಮಾಡಲಿ? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಅಯ್ಯೋ ದೇವ, ನಾನೇನು ತಾನೇ ಮಾಡಲಿ ಪ್ರಭು, ಏನು ತಾನೇ ಮಾಡಲಿ? ಅಯ್ಯೋ ವಿಧಿ. ಸುಮ್ಮನೆ ನನ್ನನ್ನೇಕೆ ದೂಷಿಸಿವೆ ಗಾಂಧಾರಿ? ಮೊದಲೇ ನೊಂದಿರುವೆ ನನ್ನ ಸದುದಕ್ಕೆ ಆಘಾತ ತಂದಿರುವೆ. ಪ್ರಾಣೇಶ್ವರ, ನಿನ್ನ ರಾಜ ಸತ್ಯ ಧರ್ಮದಿಂದ ಆತನನ್ನು ಮಗನೆಂಬ ಮಮಕಾರವನ್ನು ತಿದ್ದಿಸಿ ಆತನನ್ನು ಬಂಧಿಸುವರಾಗಿ, ತಕ್ಕ ಶಾಸ್ತಿಯನ್ನು ಮಾಡುವರಾಗಿ ಸ್ವಾಮಿ, ತಕ್ಕ ಶಾಸ್ತಿಯನ್ನು ಮಾಡುವರಾಗಿ. ಪರಮಾತ್ಮ, ನಿನ್ನಲ್ಲಿ ಕೈ ಜೋಡಿಸಿ ಬೇಡುವೆನು ಸ್ವಾಮಿ. ಮೊದಲು ಇಲ್ಲಿಂದ ಹೊರಟು ಹೋಗು ತಂದೆ, ಹೊರಟು ಹೋಗು. ಸೋಲಾಯ್ತೋ ಗೆಲುವಾಯ್ತೋ, ಏನಾಯ್ತೋ ನಾ ಕಾಣೆ. ರಾಜೇಂದ್ರ ಪ್ರಭು ಅಣ್ಣ, ಸೋಲಾಯ್ತೋ ಗೆಲುವಾಯ್ತೋ, ಏನಾಯ್ತೋ ನಾ ಕಾಣೆ. ನಿನ್ನ ಪಂತ್ಯದ
ಪಾಪಮಯ ತುಂಬಿದ ಈ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ತಂದೆ. ಮೊದಲು ಇಲ್ಲಿಂದ ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ಏನು ತಾಯಿ, ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಹೆದರಿ ನಾನಿನಿಂದ ಹೋಗುವುದು? ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸೆದೆಬಿಡದ ಈ ಕೃಷ್ಣನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಹೆದರುವುದೇ? ಭಯವಲ್ಲವೋ ಸ್ವಾಮಿ, ಜಗತ್ ರಕ್ಷಕನೇ ಶತ್ರುಗಳ ಭಯವೇ. ಪರಾಧೀನ ಜೀವಿ ಸ್ವಾಮಿ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು ದೇವ. ಮೊದಲು ಇಲ್ಲಿಂದ ಹೊರಟು ಹೋಗು ತಂದೆ, ಹೊರಟು ಹೋಗು. ಆಗಲಿ ತಾಯಿ, ಯಾವ ಮಹತ್ತರ ಕಾರ್ಯವನ್ನು ಸಾಧಿಸಲು ನಾನು ಇಲ್ಲಿಗೆ ಬಂದೆನೋ ಅದು ನನ್ನಿಂದ ಆಗಲಿ. ನಿನ್ನ ಮಾತಿನಂತೆ ನಾನಿಲ್ಲಿಂದ ಈಗಲೇ ಪಲಾಯನ ಮಾಡುವೆನು. ಹಾಗೆ ಆಗಲಿ ಸ್ವಾಮಿ. ನಿಲ್ಲುಚಕ, ಒಂದೇ ಜನ್ಮ ನಡೆಯಲು ಬಿಡುವುದಿಲ್ಲ. ಹಗ್ಗದಿಂದ ಕೃಷ್ಣನನ್ನು ಬಂಧಿಸಿ. ಎಲ್ಲೋ ಗೊಲ್ಲರ ಮನೆ ಬೆಣ್ಣೆ ಕಳ್ಳ, ನಮ್ಮನ್ನು ಹಾಳು ಮಾಡಲು ಪಾಂಡವ ಪಕ್ಷಪಾತಿ, ನಿನಗಿದ ಸತ್ಕಾರ ನಿಲ್ಲು. ಇನ್ನೆಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯ? ಈ ಮೃತ್ಯು ಪಂಜದಲ್ಲಿ ಸಿಕ್ಕಿದವರು ಪಾರಾಗುವುದು ಅಸಂಭವ. ಇರಿದು ಕಟ್ಟು ಬಿಗಿರಿ, ಬಿಟ್ಟರೆ ಅಪಾಯ. ನನ್ನನ್ನು ಬಂಧಿಸುವಿಯಾ ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ಅದು ನಿಮ್ಮಿಂದ ಆಗದು, ವ್ಯರ್ಥ ಪ್ರಯತ್ನ. ಕೃಷ್ಣ, ಈ ಬೆದರಿಕೆ ಮಾತುಗಳನ್ನು ಕಟ್ಟಿಡು. ಕಟ್ಟುವ ಮೊದಲು ನನ್ನ ಬಂದಿಯಾಗು. ನಾನು ಆರಂಭದನ್ನು ಬಲ್ಲೆಯ ಸುಯೋಧನ? ಓಹೋ, ಚೆನ್ನಾಗಿ ಬಲ್ಲೆ. ಬೆಣ್ಣೆಯ ಮುದ್ದೆಯ ಕಳ್ಳನಂದಲು ಗೋಪಿಯಸ್ತಿ ವಸ್ತ್ರಗಳನ್ನು ಅಪರಿಸಿ ಮರವೇರುವ ಮಹಾಶೂರನೆಂದು ಲೋಕವೇ ಬಲ್ಲದು. ಇದು ಸತ್ವ ಪರೀಕ್ಷೆಗೊಲ್ಲ, ಬೆಣ್ಣೆಯ ಮುದ್ದೆ ಅಲ್ಲ. ಭಾವ, ಕತಿ ಬೇಡೈ ಸುಯೋಧನ ತೋರಿ ಕತಿ ಬೇಡೈ ಸುಯೋಧನ ತೋರಿ ಅದಕ್ಕಿಂತ ಒದರುವೆ, ಅದೇ ಮೋತ ಮಗಳುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲವು ಮರುತೆಯ ಕುಲದಳು ಕರಿಯದೆ ಬಿಡುವೆನೆ. ಕುಲಹೀನ ಕುಲವು ಮರುತೆಯ ಕುಲದಳು ಕರಿಯದೆ ಬಿಡುವೆನೆ. ಅದನದಲ್ಲಿ ಮದವನ ಚತುರರಿಹರು ಮರುವೆ ಮಂದಮತಿಯಂತೆ ಮುಂದೆ ಮಂದಮತಿಯಂತೆ ಮುಂದನರಿಯದೆ ಬಂಧುಗವಾ ಪಡುವೆ ಸುಯೋಧನ, ಬಂಧುಗವಾ ಪಡುವೆ. ಸರು ನೈಪೆ ಈ ಮೋಸ ಸರು ಸೈತೆ ಮೋಸ ಸೈರಿಸಬಲ್ಲವರ ರೈದ, ಸೈರಿಸಬಲ್ಲವರ ಪರಮ ಪುರುಷ ನೆನಪೆ ಬಿರುದನು ಒಡೆಯ ಅಡಗಿತೆ ಕೆಡುಕನೆ. ಪರಮ ಪುರುಷ ನೆನಪೆ ಬಿರುದನು ಒಡೆಯ ಅಡಗಿತೆ ಕೆಡುಕನೆ. ಕತಿ ಬೇಡೈ ಸುಯೋಧನೆ ತೋರಿ ಈ ಪವಿತ್ರ ಭೂಮಿಯ ಸ್ವತಂತ್ರ ಅಧಿಕಾರ ನನ್ನದು. ಕಡ್ಡಿಯಾಗಿ ಬಂದವನ ಜೀವ ಸಹಿತ ಉಳಿಸುವುದಿಲ್ಲ. ಎಲ್ಲಿ ಪಾಶಗಳು? ಸಪ್ತ ಸಾಗರ ಪರಿವೇಶಿತ ಭೂಮಂಡಲೇ ಬಾಯ್ಬಿಟ್ಟಂತೆ ನನ್ನನ್ನು ಬಂಧಿಸುವಿರಾ? ಎಲ್ಲಿ? ಈಗ ಬಂಧಿಸಿ ನೋಡೋಣ. ಮಾಯೆ ಖಡ್ಗಗಳನ್ನು ಹೊರತೆಗೆ ದುಶಾಸನ. ಈ ಮಾಯಾವಿ ದುಷ್ಕೃತವನ್ನು ಖಂಡಿಸುವೆನು. ಎಲ್ಲಿ ಹೋಗುವೆ? ಓ ಅಣ್ಣನೇ, ಹಾಗಾದರವನಲ್ಲಿ ಅದೋ ಅಲ್ಲಿ ಮಾಯಾವಿ ಅಲ್ಲೇ ಆಗಿದ್ದು.
ಕರ್ಣನೇ, ಹಾಗಾದರವನಲ್ಲಿ ಅದೋ ಅಲ್ಲಿ ಕಳ್ಳ ಮಾಯಾವಿ ಅಲ್ಲೇ ನಿಲ್ಲು. ಓ ಮಾವ ಶಕುನಿ, ದಡ್ಡ ನೋಡು ನನ್ನ ಗಡ್ಡ. ಹಾಗಾದರವನಲ್ಲಿ ಅಲ್ಲಿ ಎಲ್ಲಿ ಎಷ್ಟೇ ಆಗಲಿ ಕುರುಡನ ಮಗನಲ್ಲವೇ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನ ಮೂರ್ತಿಗಳೇ ಕಾಣುತ್ತಿವೆ. ಅಗ್ಗಜ ಸಹೋದರ, ಎಲ್ಲ ಕಡೆಗಳ ಖಡ್ಗವನ್ನು ತಿರುಗಿಸ. परमात्मा हरे पावना ಅಖಿಲ ಗುಣಗಣ ವಾರಿಧಿ ಸೋಮಂ ಸಮಸ್ತ ಜಗದಾನಂದಂ ವಾರಿಧಿ ಭವತಾವ ನಿನಗೆ ನಾನ್ ಸಮನೆ ಕುಲೈನನು ನಾ ಪರಮಾತ್ಮ
ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬುದನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನಲ್ಲಿ ಕಂಡು ಬರುವ ಗುಣಾತಿಶಯಗಳು ಅದು ನಿನ್ನ ಭ್ರಾಂತಿ ಎಂಬುದು ತಿಳಿಯಲಾಗುತ್ತದೆ. ನೀನು ಸೂತನಲ್ಲ ಕರ್ಣ, ಸೂತನಲ್ಲ. ಏನು ಹೇಳಿದೆ ಪರಮಾತ್ಮ? ನಾನು ಸೂತನಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥವೇನು ದೇವ? ಕರ್ಣ, ನನ್ನ ಮಾತನ್ನು ಕೇಳು. ಸೂರ್ಯ ದೇವನೋ ನಿನ್ನ ಜನಕನು, ವೀರ ಮಾತೆಯಾದ ಕುಂತಿ ದೇವಿಯೂ ನಿನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಎಂತಹ ಅಮೃತವಾಣಿಯು ಕಿವಿಗೆ ಬಿದ್ದಿತು. ನಾ ನಂಬಲಿ, ಎಂದು ನಂಬಲು ಸಾಧ್ಯ? ಪರಮಾತ್ಮ, ನೀನಾದರೂ ಪಾಂಡವರ ಪಕ್ಷಪಾತಿ. ಇದು ಯುದ್ಧ ಕಾಲ. ಆ ಪಾಂಡವರ ತಲೆ ಕಾಯುವುದಕ್ಕಾಗಿ ಇಂಥ ನಾಟಕವೇ ಪರಮಾತ್ಮ? ಕರ್ಣ, ಏಕೆ ವೃತ ಭ್ರಾಂತನಾಗಿ ಮನೋಧರ್ಮವನ್ನು ನಾಶ ಮಾಡಿಕೊಳ್ಳು. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ಕವಿಯಂಶದೊಳವತರಿಸಿದ ಸುಕುಮಾರ ದುರಧೀರ ಸುಕುಮಾರ ಕರ್ಣ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನಿ, ಮಾತೆ ನಿನ್ನವಳು ವರ ಪಾಂಡವರಾಜನನಿ, ದರೆಯ ಬೆಳಗುವ ಕವಿಯ ಕರುಣದಿ ಕರ್ಣ. ದರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನು ಎನಿಸಿ ಮೆರವ ರವಿಸುತ್ತ ಸುಕುಮಾರ ದುರಧೀರ ಸುಕುಮಾರ ಕರ್ಣ. ನನ್ನ ಮಾತನ್ನು ಸತ್ಯವನ್ನು ನಂಬು. ಪರಮಾತ್ಮ, ನಂಬಲೆ ಪರಮಾತ್ಮ. ತಳಮಳವೇದಗೆ ಮನದ ಚಿಂತೆ ತೋರೆ ಕರ್ಣ, ತಳಮಳವೇದಗೆ ಮನದ ಚಿಂತೆ ತೋರೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಗಣತರ ಮೆಣಿಸಿದ ಮೇಲಿಯೋಳು ಗಣತರ ಮೆಣಿಸಿದ ಮೇಲಿಯೋಳು ಮಹಾಮಹಿಮನ ಎನಿಸಿ ಮೆರವ ರವಿಸುತ್ತ ಸುಕುಮಾರ ದುರಧೀರ ಸುಕುಮಾರ 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 ಕರ್ಣ. ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಂಡಿರುವೆಯ? ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಪಾಲಿಂದೆಯಲಿ ಬೆಂದೆ, ಇಂದು ವದನ ಪಾಲಿಂದ
ರಹಸ್ಯದ ಅಂತರವರಿದು ಜನ್ಮದಾತೆಯ ನಿರ್ದಯವರಿದು ಅಂತರವರಿದು ಜನ್ಮದಾತೆಯ ನಿರ್ದಯವರಿದು ಜೀವಿಸಲೇ ಬರೀ ಸಹಜದ ಸಮಗೂಡಿ ಜೀವಿಸಲೇ ಬರೀ ಸಹಜದ ಸಮಗೂಡಿ ಪಾದಗಿ ಜೀವನ ಸಂಕಟ ಕಾರಣ ಪಾದಗಿ ಜೀವನ ಸಂಕಟದ ದೇವಾ ಸೋದಲೇ ಪಾಪಿಯ ಪರಿತಾಪಗೀಡಾದ ದೇವಾ ಸೋದಲೇ ಪರಮಾತ್ಮ ಏನೇ ವಿಕಲ್ಪ ವಿಘ್ನ ಛಾಯೆ ಪ್ರತಿಬಿಂಬ ಅಚ್ಚರಿಗೊಂಡಂತೆ ಎಚ್ಚರದಲ್ಲೂ ಕನಸು ಕಾಡುವಂತೆ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ನನ್ನನ್ನೇ ನಂಬಿರುವ ಆ ನನ್ನ ಸ್ವಾಮಿಯನ್ನುಳಿಸುವ ಸಮರೋತ್ಸಾಹದಲ್ಲಿರುವ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವಾ. ಕರ್ಣ, ನಿನ್ನನ್ನು ಸಂಕಟದಿಂದ ಉದ್ಧರಿಸಲು ಬಂದನೇ ವಿನಃ ಅನ್ಯಥಾ ಭಾವಿಸಲಾಗದು. ಕೇಳು, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂಬ ಬಾಲ್ಯೋಚಿತ ಬುದ್ಧಿ ಚಾಪಲ್ಯದಿಂದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ಗಂಗಾ ನದಿಯಲ್ಲಿ ನಿನ್ನನ್ನು ತೇಲಿಬಿಟ್ಟಳು. ಸೂತರು ನಿನ್ನನ್ನು ಸಾಕಿ ಸಲುಹಿದರು. ನನ್ನ ಮಾತಿನಲ್ಲಿ ಸಂಶಯವಿದ್ದರೆ ಹೋಗಿ ನಿನ್ನ ತಾಯಿಯನ್ನೇ ಕೇಳಿ ತಿಳಿದಿತು. ಅಯ್ಯೋ ದೇವರೇ, ಎಂತಹ ವಿಷಮ ಸಂಕಟವು ಪ್ರಾಪ್ತವಾಯಿತು. ಯಾವುದನ್ನು ನಂಬಲಿ, ಯಾವುದನ್ನು ಬಿಡಲಿ? ದೇವಾ, ಆ ಅರ್ಜುನನು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನೆಂತಲೂ ಹೀನ ಕುಲದವನೆಂತಲೂ ಆಳಿಸುತ್ತಿದ್ದನಲ್ಲ. ನಾನು ಇಂಥವನೆಂಬ ವಿಚಾರವು ಆತನಿಗೆ ತಿಳಿಯದೇ ದೇವಾ. ಕಾರಣ ಶೂರನಿ ನಾಂದಿಹೆ ಬಿರುದ ನಾಂದಿಹೆ ಬಿರುದ ಮೆರಸಿಗ ನಿಜ ವರಗುಣಶೀಲ ಮೆರಸಿಗ ನಿಜ ವರಗುಣಶೀಲ ಪರಯಿತ ಪ್ರೇಮಿ ಸುಕೃತಗಾಮಿ
ಮಾತ್ರವಲ್ಲ, ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯುವುದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಆ ಕರ್ಣನಾರು, ಆತನು ನೋಡುತ್ತಿದ್ದರೆ ನನಗೇನು ಮರುಕ ಉಂಟಾಗುವುದು ಎಂದು ಹೇಳುತ್ತಿದ್ದರು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವುದು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ನೀನು ಸಹ ಅಲ್ಲಿಗೆ ಹೋಗು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯ್ತು, ನಾನು ಬರಲೇ? ತಮ್ಮ ಚಿತ್ತವಿದ್ದಾಗಲಿ ಪರಮಾತ್ಮ. ಮನೋವಾಂಚ ಫಲಸಿದ್ಧಿರಸ್ತು. ಅಯ್ಯೋ ದೈವವೇ, ರಾಜಮಾತೆಯಾದ ಕುಂತಿದೇವಿಯು ನನ್ನ ಜನ್ಮದಾತೆ. ಅಂದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರಾಗಬೇಕೆ? ಆಹಾ, ನಾನೆಂತಹ ಭಾಗ್ಯಶಾಲಿ, ನಾನೆಂತಹ ಭಾಗ್ಯಶಾಲಿ. ಹಾಗರೇನು, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿ ಕರ್ಣನಿಗೆ ಬರದಿಲ್ಲವಲ್ಲ. ಏನು ಮಾಡಲಿ? ಅಯ್ಯೋ, ಇದುವರೆವಿಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೇ ಇದ್ದ ನನಗೆ ಇಂಥವರೇ ಬಂಧು ಬಾಂಧವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು, ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು. ಕೊಲಲೇ ಪಾಂಡುಕುಮಾರರಂ ಕೊಲ್ಲುವುದೇ, ಕೊಲದಾಂಬಿಟ್ಟೊಡೆ ಕೌರವೇಂದ್ರ ಈ ದರೆಯೊಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಜಲದಿಂ ಪಾರ್ಥನ ದಿರವಂ ತರಿದು, ಜಲದಿಂ ಪಾರ್ಥನ ದಿರವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಸರಗೆ ನಾಂ ಸುತ್ತಾಗಲೇ ನಾಂ ಸಾಯಲೇ. ಯುದ್ಧದ ಬೆಂಕಿ ಹತ್ತಿ ಉರಿಯಲಾರಂಭಿಸಿದೆ. ನನ್ನ ಕಾರಾಗೃಹ ದ್ವೇಷವು ಪ್ರವರ್ತಮಾನಗೊಂಡ ಜೀವಾತ್ಮವು ನವಗ್ರಹ ದೃಷ್ಟಿಯಂತೆ ಸದಾ ನಿನ್ನೆಗಲೇರಿದ ಮೃತ್ಯುವಾಗಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಪಾಪಕೃತ್ಯ ಕಳಂಕ ಹೆಚ್ಚಿಸಿ ಲೋಕದ ದೃಷ್ಟಿಯಲ್ಲಿ ನೀನೊಬ್ಬ ನೀಚ ಜಂತು ಎಂದು ದೂಷಿತನಾಗಬೇಕು. ಅದೋ ಅದೋ ಪುರು ರಕ್ತದ ಮರುಳಲ್ಲಿ ಏನುತ್ತಿದೆ ನಿನ್ನೀರುಂಡ ಸೇಡಿದ ಸಿಂಹ ರಣರಂಗವನ್ನು ನಿನ್ನೆದೆ ಬಗೆದು ಒಗೆಯುತ್ತಿದೆ. ಅಂದಾಗೆ ಮರೆತಿದ್ದೆ, ಕರ್ಣನು ಕೃಷ್ಣನೊಡನೆ ಏಕಾಂಗಿಯಾಗಿ ಈ ಕಡೆ ಬಂದಿದ್ದ. ನಾನು ಈಗ ಅವನಿಗೆ ಇಲ್ಲ ಸಲ್ಲದ ದುರ್ಬೋಧೆಯನ್ನು ತುಂಬಿ ಅವನ ಉತ್ಸಾಹಭಂಗ ಮಾಡುವೆನು. ಏ ಕುರುಕುಲದ ಕುಟಾರ, ನಂಜವೇ ಕಟಾರ. ಅದು ಕರ್ಣನು ಬರುತ್ತಿರುವನು. ಶಕುನಿ, ನೀನಾಗಲೇ ಹೇಳಿದ ಮಾತು ನಿಜವೇ? ನಾ ನಂಬಲೇ? ನಂಬರಾದೀತೆ ಕರ್ಣ. ನಿನ್ನ ಉದಾರ ಹೃದಯ ತಿಳಿದ ಕೌರವನು ಈ ರೀತಿ ನಡೆಯುವುದೆಂದರೆ ಆಶ್ಚರ್ಯ. ಕರ್ಣ, ನಿನ್ನನ್ನು ನೋಡಿದರೆ ನನಗದಷ್ಟೊಂದು ದುಃಖ ಗೊತ್ತೇ. ಇರಬಹುದು ಶಕುನಿ, ಆದರೆ ಸ್ನೇಹದಲ್ಲೂ ಇಷ್ಟೊಂದು ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿದೆ. ಅಲ್ಲಿ ಏನು ನಡೆಯಿತು ಎಂಬುದನ್ನು ಹೇಳು ಶಕುನಿ. ಕೇಳು ಕರ್ಣ. ಮೂರ್ಛೆಯಿಂದ ಎಚ್ಚೆತ್ತ ಸುಯೋಧನು ಸಮಸ್ತ ಸಾಮಂತರಿಗೂ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಆಜ್ಞೆ ಮಾಡಿದನು. ಆಗ ಕರ್ಣನಿಗೆ ಸೇನಾಧಿಪಟನ್ನು ಕಟ್ಟುವ ತನ್ನ ಇಚ್ಛೆಯನ್ನು
ಆಗ ಭೀಷ್ಮರು ಶಕುನಿ, ನಡೆದ ವಿಚಾರವೇನೆಂಬುದನ್ನು ತಿಳಿಸಬಾರದೇಕೆ? ಅಯ್ಯಯ್ಯೋ ಶಿವ ಶಿವ, ಆ ನಾಚೆಗೆಟ್ಟ ಮಾತನ್ನು ನನ್ನ ಬಾಯಿಂದ ಹೇಳಲಿ ವಿಧಿ ಇಲ್ಲ, ಕೇಳು. ಸೂತ ಕುಲದ ನೀಚನಿಗೆ ಸ್ವಾಮಿಯ ಭಕ್ತಿಯಲ್ಲಿದೆಂದು ನಿಂದಿಸುತ್ತಾ. ಸಾಕು ಶಕುನಿ, ಸಾಕು. ಕೇಳಲಾರೆ. ಸೂತ ಕುಲದಲ್ಲಿ ಜನಿಸಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ ಹುಚ್ಚ ಕುಲದವರಿಗಾಗಿಯೇ ಮೀಸಲಿಟ್ಟಿರುವನೆ. ಇಂತಹ ಭರಿಸಲಾಗದ ಅಪಮಾನವನ್ನು ನಾನಿನ್ನೆಷ್ಟು ದಿನ ಸಹಿಸಲಿ ಶಕುನಿ, ನಾನಿನ್ನೆಷ್ಟು ದಿನ ಸಹಿಸಲಿ? ಅನಾಥ ಜನ್ಮದರಿದೆ ನಿರ್ದಯ ಭಾವ, ದಯಾರಹಿತನೇಗೆ ಅಪರಾಧಗೈದ ಶಕುನಿ, ಆತ್ಮಶಕ್ತಿಯ ವಿಶೇಷ ಪ್ರಯತ್ನದಿಂದ ಹಾಗೂ ದೈವ ಬಲದಿಂದ ನಾನಿನ್ನು ಅಂಗದೇಶದ ಅರಸ. ಆದರೂ ಈ ಜನ್ಮದ ಭೂತವು ನನ್ನನ್ನು ಇನ್ನೂ ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಹಾರ್ಯರು ತಮ್ಮ ಸ್ವಲ್ಪಿತ ಮರ್ಯಾದೆಯನ್ನು ಹೊರದೌಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಇದೀಗ ಭೀಷ್ಮನು ಪರಾಜಿತನಾಗುವವರೆಗೂ ಮಹಾಸ್ತ್ರ ತೊಳುವುದಿല്ലെಂದು ಶಪಥ ಮಾಡು. ಆಗ ಈ ಕರ್ಣನ ಶಸ್ತ್ರ ಕೌಶಲ್ಯದ ಅಭಾವ ಎಂತಹ ಅನರ್ಥಕಾರಿ ಎಂಬುದು ಆ ಕೌರವನು ತಿಳಿಯಲಿ. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನೋರ್ವನೇ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಹೋಗಲಿ ಬಿಡು, ಅಪಮಾನ ಹೊಂದುವ ಇಚ್ಛೆ ಇದ್ದರೆ ಅಸ್ತ್ರ ಧಾರಣ ಮಾಡು. ಸರಿ ಶಕುನಿ, ದುರ್ಯೋಧನನಲ್ಲೇ ಇಂತಹ ಪರಿವರ್ತನೆಯಾದ ಮೇಲೆ ನಾನಿನ್ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಕೇಳು, ಆ ಭೀಷ್ಮನು ಈ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಮಹಾಸ್ತ್ರಗಳನ್ನು ತೊಡುವುದಿಲ್ಲ ಶಕುನಿ, ಮಹಾಸ್ತ್ರಗಳನ್ನು. ಅಳಿದಣ್ಣ ಈನ ಕುಲದಿ ಜರಿದ ದ್ರೋಣ
ಛಲದಿ ನೋಡುವೆ ಭೀಷ್ಮ ಇಳೆಯೊಳ್ ಬೀಳುವ ಮುನ್ನ ಎನ್ನಯ ಸಪದ ನಾನು ಎಲ್ಲೆಲ್ಲೋ ಹುಡುಕಿ ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಸ್ವಲ್ಪ ಸಮಯವೂ ಇಲ್ಲಿ ನಿಲ್ಲುವ ಪ್ರಮೇಯವಿಲ್ಲ. ಪುನಃ ಬಂದು ನಾನು ನಿನ್ನನ್ನು ನೋಡುವೆನು, ಆಗ ತಿಳಿಯುವುದು ನನ್ನ ಶಪಥವೇನೆಂಬುದನ್ನು. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು, ಕೇಳದೆ ಈ ಕಾತುರ ಏಕೆ? ಸೂತ ಕುಲದಲ್ಲಿ ಜಲಿಸಿದ ನೀಚರಿಗೆ ಸಂತೋಷದ ಸುದ್ದಿಯೊಂದು ಕೇಳು. ಶಬಿಸು ಮಿತ್ರ, ಪಶುಗಳಂತೆ ಜೀವಿಸುವ ನೀಚರಿಗೆ ಅಚಲ ಕೀರ್ತಿ ಬೇಕೆ? ನನಗಿಂತಲೂ ಶ್ರೇಷ್ಠ ಪುರುಷರಿಲ್ಲವೇ ಸೋದರ? ಕರ್ಣ 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 ಮಾವ, ಇದೇಕೆ ನಮ್ಮ ಕರ್ಣನ ರೀತಿ ನೀತಿಗಳೆಲ್ಲ ಬೇರೆ ಆಗಿದೆ. ಅವನನ್ನು ಇಂದಿನ ಸೇನಾಧಿಪತಿನಾಗಿ ಮಾಡಲು ನಾನು ನಿರ್ಧರಿಸಿ ಬಂದರೆ ಇದೇನು ಪರಿಹಾಸ್ಯವೇ ಸುಯೋಧನ? ಕರ್ಣನಿಗೆ ಸೇನಾಧಿಪಟ್ಟವೇ? ಏಕೆ ಶಕುನಿ, ಕರ್ಣನು ವೀರಪುತ್ರನಲ್ಲವೇ? ಇರಬಹುದು ಸುಯೋಧನ. ಭೀಷ್ಮ, ದ್ರೋಣ, ಶಲ್ಯ, ಕೃತವರ್ಮ ಮುಂತಾದ ಉತ್ತಮ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ನೀಚನಿಗೆ ಸೇನಾಧಿಪಟ್ಟವೇ? ಭೀಷ್ಮಾದಿಗಳು ಕೋಪಗೊಳ್ಳುವರು, ಕರ್ಣನು ಬೇರೆ ಶಪಥ ಮಾಡಿರು. ಯೋಚಿಸು ಸುಯೋಧನ. ಹಾಗಾದರೆ ಈಗ ನಾನು ಏನು ಮಾಡಲಿ ಮಾವ? ವೃಥಾ ಸಮಯ ವ್ಯರ್ಥಗೊಳಿಸಬಾರದು. ಮತ್ತೇಕೆ ವಿಳಂಬ ಸುಯೋಧನ? ಈಗಲೇ ಹೋಗಿ ಸೇನಾಧಿಪಟ್ಟವನ್ನು ಅಲಂಕರಿಸಲು ಭೀಷ್ಮರನ್ನು ಪ್ರಾರ್ಥಿಸು. ಚಿಂತಿಸಲು ಸಮಯವಿಲ್ಲ. ನೀನೀಗಲೇ ಹೋಗಿ ಕುರುಪಿತಾಮಹರನ್ನು ನೋಡು. ಸರಿ, ನೀನು ನನ್ನೊಡನೆ ಬಾಮಾವ. ನಡೆ ಸುಯೋಧನ, ನಡೆ 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 ಸುಯೋಧನ, ನಡೆ. ನೀನು ರಣರಂಗವನ್ನು ವೇದಿಸುತ್ತಲೇ ನಡೆ. ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಸುಯೋಧನ, ಕಟುಕನು ಕುರಿಯನ್ನು ಕೋಪಿಸಿ ಕಡಿಯುವಂತೆ ನಾನು ನಿನ್ನನ್ನು ಉಬ್ಬಿಸಿ ಕೊನೆಗೊಂದು ದಿನ ಅಂದು ಈ ಶಕುನಿಗೆ ಆನಂದ, ಪರಮಾನಂದ, ಬ್ರಹ್ಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಸುಯೋಧನ ಬಾಬಿ, ಪಾಂಡವರ ಸಂಗ್ರಾಮ, ಈ ಗುರುಕುಲ ವಂಶವೇ ನಿರ್ನಾಮ. ಪಾಂಡವರ ಸಂಗ್ರಾಮ, ಈ ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಸುಯೋಧನ ನರಕಿರಾತಕ ಸೇಡಿನ ಸರ್ಪದ ಎಡೆ ಎತ್ತಿ ಸರಸವನಾಡಲು ಬಯಸುವೆಯ.
ಸೇಡಿನ ಸರ್ಪದ ಎಡೆ ಎತ್ತಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ